ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನಾನು ಮೊದಲೇ ಗೆಂಡದಡ್ಡೆ ರೆಸಿಪಿನ ಶೇರ್ ಮಾಡಿದ್ದೇನೆ. ಇವತ್ತು ನಾನು ಮಿನಿ ಗೆಂಡದಡ್ಡೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲಾಗಿ ಮಾಡುವಂತಹ ರೆಸಿಪಿ, ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಅವರಿಗೆ ಇದು ಖಂಡಿತವಾಗಲೂ ಇಷ್ಟ ಆಗ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲಿಗೆ ಪ್ಯಾನ್ಗೆ ನಾನಿಲ್ಲಿ ಕಟ್ ಮಾಡಿಟ್ಟಂಥ ತೆಂಗಿನಕಾಯಿನ ಹಾಕ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ಸಾಕು. ಅದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ. ತುಪ್ಪನ ಹಾಕಿ ಹೀಗೆ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದು ಆಯಿತು, ಇದನ್ನು ತೆಗೆಯುವ. ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರ್ಕೋಬೇಕು. ನೋಡಿ, ಈಗ ಇದು ಕೂಡ ಆಯಿತು, ಇದನ್ನು ತೆಗೆಯುವ. ಈಗ ಒಂದು ಬಾಣಲೆಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲನ ತಗೊಂಡೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡಿ, ಹೀಗೆ ಇದರಲ್ಲಿ ಕುದಿ ಬರಬೇಕು. ಈಗ ಇದು ಸಾಕು, ತಣ್ಣಗಾಗಲಿಕ್ಕೆ ಇಡುವ. ಈಗ ನಾನಿಲ್ಲಿ 1 ಕಪ್ ಬೆಳ್ತಿಗೆ ಅಕ್ಕಿನ 3 ಗಂಟೆ ಮೊದಲೇ ನೆನೆ ಹಾಕಿಟ್ಟಿದ್ದೆ. ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿನ ಹಾಕ್ತಾ ಇದ್ದೇನೆ. ಒಂದು 3 ಚಮಚದಷ್ಟು ಬೇಯಿಸಿದ ಅನ್ನನ ಹಾಕಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಸ್ವಲ್ಪ ರುಬ್ಬಿ ಆದ ನಂತರ ನಾನಿಲ್ಲಿ ಜೀರಿಗೆನ ಸೇರಿಸಿದೆ. ಇದನ್ನು ಕೂಡ ರುಬ್ಕೋಬೇಕು. ಈಗ ಇದು ಆಯಿತು. ನಾನಿಲ್ಲಿ ದಪ್ಪನೇ ಇಟ್ಟಿದ್ದೇನೆ, ಏಕೆಂದರೆ ನಂತರ ಇದಕ್ಕೆ ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ಬೆಲ್ಲದ ನೀರನ್ನು ನೋಡ್ಕೊಂಡು ಹಾಕಬೇಕು, ತುಂಬ ತೆಳು ಕೂಡ ಆಗಬಾರ್ದು. ಈಗ ಇದಕ್ಕೆ ಮೊದಲಿಗೆ ರೋಸ್ಟ್ ಮಾಡಿಟ್ಟಂತಹ ತೆಂಗಿನಕಾಯಿ ತುಂಡು ಹಾಗೂ ನೀರುಳ್ಳಿನ ಸ್ವಲ್ಪ ಹಾಕಿದೆ, ಅರ್ಧದಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ. ಒಂದು ಅರ್ಧ ಚಿಕ್ಕ ಚಮಚದಲ್ಲಿ ಏಲಕ್ಕಿ ಪುಡಿನ ಸೇರಿಸಿದೆ. ಇದು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಹೀಗೆ ಇಷ್ಟು ದಪ್ಪ ಸಾಕು. ಈಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನಿಲ್ಲಿ ಒಗ್ಗರಣೆ ಹಾಕುವ ಪಾತ್ರೆನ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ನಂತರ ನಾನಿಲ್ಲಿ 1 ಸೌಟು ಬ್ಯಾಟರ್ನ ಹಾಕಿದೆ. ಈಗ ಮಾತ್ರ ಗ್ಯಾಸ್ನ ಫ್ಲೇಮ್ ಸಿಮ್ಮಲ್ಲಿರಬೇಕು, ಸ್ವಲ್ಪ ಕೂಡ ಜಾಸ್ತಿ ಆಗಬಾರ್ದು, ಇಲ್ಲಾಂದರೆ ಅಡಿ ಕಪ್ಪಾಗ್ತದೆ. ಈಗ ಮೇಲಿಂದ ಸ್ವಲ್ಪ ತೆಂಗಿನಕಾಯಿ ತುಂಡು ಹಾಗೂ ನೀರುಳ್ಳಿನ ಹಾಕಿದೆ. ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕಾಯಿಸಬೇಕು. ಒಂದು 2 ನಿಮಿಷ ಸಾಕು. ನೋಡಿ, ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆಯುವ. ನಾನಿಲ್ಲಿ ರೈಸ್ ಸರ್ವ್ ಮಾಡುವ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ತೆಗಿಲಿಕ್ಕೆ ಈಸಿ ಆಗ್ತದೆ. ನೋಡಿ, ಹೀಗೆ ನೋಡಿ, ಇದು ರೆಡಿ ಆಯಿತು. ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ. ಈಗ ಇನ್ನೊಂದು ಗೆಂಡದಡ್ಡೆನ ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ತುಪ್ಪ ಹಾಕಿದೆ. ಬಿಸಿಯಾದ ನಂತರ ಇದಕ್ಕೆ ಬ್ಯಾಟರ್ನ ಹಾಕಿದೆ. ಮೇಲಿಂದ ಸ್ವಲ್ಪ ತೆಂಗಿನಕಾಯಿ ತುಂಡು ಹಾಗೆಯೇ ಈರುಳ್ಳಿ ತುಂಡು. ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಕಾಯಿಸಬೇಕು. ನೋಡಿ, ಇದು ಕೂಡ ಆಯಿತು. ಇದನ್ನು ತೆಗೆಯುವ. ಎಲ್ಲ ಗೆಂಡದಡ್ಡೆ ಮಾಡಿ ರೆಡಿ ಆಯಿತು. ನೋಡಿ, ಮಿನಿ ಗೆಂಡದಡ್ಡೆ ಈಸಿಯಾಗಿ ಮಾಡಬಹುದು. ತುಂಬ ಸಿಂಪಲ್ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಈಗ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ತುಂಬ ಸಾಫ್ಟ್ ಆಗಿರ್ತದೆ ಗೆಂಡದಡ್ಡೆ. ಹಾಗೆಯೇ ಒಳಗಡೆ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.